ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಅಸಿಂಧು ವಿಚಾರ ಬಿಜೆಪಿ ಮುಖಂಡರ ಸಂಭ್ರಮಾಚರಣೆ ಕಿಡಿಕಾರಿದ ಕಾಂಗ್ರೆಸ್ ಮುಖಂಡರು. ರಾಜ್ಯ ಶಾಸಕರ ವಿದೇಶ ಪ್ರವಾಸ ವಿಚಾರ ಇದು ರಾಜಕೀಯ ಉದ್ದೇಶದ ಪ್ರವಾಸ ಅಲ್ಲ, ಸಚಿವ ಕೆಎಚ್ ಮುನಿಯಪ್ಪ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪತ್ರಗಳ ವಿತರಣೆ ಇದು ಸರ್ಕಾರದ ಮಹತ್ವದ ಹೆಜ್ಜೆ, ಹರ್ಷ ವ್ಯಕ್ತಪಡಿಸಿದ ಸಚಿವ ಎಂಸಿ ಸುಧಾಕರ್. ಗೊಂದಲಕ್ಕೀಡಾದ ಡೈರಿ ಚುನಾವಣೆ, ಕಣ್ಣಿಲ್ಲದ ವ್ಯಕ್ತಿಯಿಂದ ಅಡ್ಡ ಮತದಾನದ ಆರೋಪ, ಕಾಂಗ್ರೆಸ್ ಕೆಎಚ್ಪಿ ಬಣಗಳ ನಡುವೆ ಮಿತಿಮೀರಿದ ವಾಗ್ವಾದ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಕರ್ನಾಟಕ ಹೈಕೋರ್ಟ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವವನ್ನು ಅಸಿಂಧುಗೊಳಿಸಿ ಆದೇಶ ಹೊರಡಿಸಿದ ಬೆನ್ನಲ್ಲೇ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಸಂಭ್ರಮಾಚರಣೆ ಮಾಡಿತ್ತು. ಇದಕ್ಕೆ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರ ವಿರುದ್ಧ ಕಿಡಿಕಾರಿದ್ದಾರೆ. ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸತತ 3 ಬಾರಿ ಬಾಗೇಪಲ್ಲಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. 2013ರಲ್ಲಿ ಮೊದಲ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದು, ಆ ಬಳಿಕ 2018 ಮತ್ತು 2023ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಸುಬ್ಬಾರೆಡ್ಡಿ ಅವರು 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 19,000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. ಆದರೆ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆಂದು ಬಿಜೆಪಿ ಮುಖಂಡ ಸಿ ಮುನಿರಾಜು ನ್ಯಾಯಾಲಯದ ಮೆಟ್ಟಿಲು ಏರಿದ್ರು. ಕರ್ನಾಟಕ ಹೈಕೋರ್ಟ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವವನ್ನು ಅಸಿಂಧುಗೊಳಿಸಿ ಆದೇಶ ಹೊರಡಿಸಿತ್ತು. ಯಾವಾಗ ಹೈಕೋರ್ಟ್ನಲ್ಲಿ ಅಸಿಂಧು ಆದೇಶ ಹೊರಡಿತ್ತೋ, ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ತಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಜೊತೆ ಸಂಭ್ರಮಾಚರಣೆ ಮಾಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಸುಬ್ಬಾರೆಡ್ಡಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದರು. ಭೂಮಿನ ನುಂಗಿ ಇವತ್ತು ದಲಿತರಿಗೆ, SC/STಗಳಿಗೆ ಅಟ್ರಾಸಿಟಿ ಕೇಸು ಎಲ್ಲ ಸುಮಾರು ಜನಕ್ಕೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ದಾರೆ. SC/ST ಜಮೀನುಗಳನ್ನ ಈ ಸೋಮಲಾಪುರದಲ್ಲಿ ಮೊನ್ನೆ ಕೂಡ ಈಗಲೂ ಧರಣಿ ಮಾಡ್ತಾರೆ. ಗುಡಿಬಂಡೆಯಲ್ಲಿ ಅಲ್ಲೂ ಕೂಡ ದಲಿತರ ಜಮೀನು ಹಾಕ್ಕೊಂಡಿದ್ದಾರೆ. ಹೊತ್ತಕೋಟೆಯಲ್ಲಿ ಹಾಕ್ಕೊಂಡಿದ್ದಾರೆ, ಜಿಲ್ಲಾಜಿರ್ಲಲ್ಲಿ ಹಾಕ್ಕೊಂಡಿದ್ದಾರೆ, ಈ ಕಡೆ ನಮ್ಮ ಈ ಕಡೆ ಹೊಸೂಡ್ಯದೆಲ್ಲ ಹಾಕ್ಕೊಂಡಿದ್ದಾರೆ, ಆ ಕಡೆ ರಾಷ್ಟ್ರವಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. ಎಲ್ರಿಗೂ ಪಟ್ಟಿ ತಗೊಂಡ್ರೆ ಬೇಜಾನಿ ಸಿಗುತ್ತೆ. ಬಾಗೇಪಲ್ಲಿ ಜನರದ್ದು ಎಷ್ಟು ಜಮೀನಿದೆ, ಶಾಸಕರದ್ದು ಅಷ್ಟು ಜಮೀನಿದೆ. ಆ ನಿಟ್ಟಿನಲ್ಲಿ ಅವ್ರು ಮಾಡಿದ್ರು. ಅದರ ವಿರುದ್ಧ ಇದ್ಯಾವುದು ನನಗೆ ಹೇಳಿದ್ದನ್ನೆಲ್ಲ ಕೂಡ ಕೇಸಲ್ಲಿ ಯಾವುದೂ ಇಲ್ಲ. ಆದರೆ ಅವ್ರು ಹಾಕಿರ್ತಕ್ಕಂಥದ್ದು ನಂದು ಇಷ್ಟಿದೆ ಅಂತ ತೋರಿಸ್ಕೊಂಡಿದ್ರಲ್ಲ, ಇದು ತೋರಿಸ್ದೇ ಇರೋದು ನಾನೆಲ್ಲ ಹೇಳಿರೋದು ಇಷ್ಟೊತ್ತು. ಆ ತೋರಿಸ್ಕೊಂಡಿರೋದ್ರಲ್ಲೇ ಅವ್ರ ತಪ್ಪುಗಳು ಸಿಕ್ಕಿ ಇವತ್ತು ವಜಾಗಿದ್ದಾರೆ. ಅದಕ್ಕೆ ಕಾನೂನಲ್ಲಿ ಜಯ ಸಿಕ್ಕಿದೆ. ಕಾನೂನು ಪ್ರಕಾರ ನಮ್ಗೆ ಜಯ ಸಿಕ್ಕಿದೆ ಅಂತ ನಾವು ಕಣ್ಣು ಮುಚ್ಕೊಂಡಿದ್ದೇವೆ. ನಾನಿವತ್ತು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ, ಈ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಶ್ರೀರಾಮ್ ರೆಡ್ಡಿ ಅಣ್ಣ ಅವರಂಥವರು ಶಾಸಕರಾಗಿ ಕೆಲಸ ಮಾಡಿ, ಸಂಪಂಗಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡಿದ. ಅದಕ್ಕೆ ಮೊದಲು ಇನ್ನೂ ಅನೇಕ ಜನ, ಮುನ್ರಾಜು ಅವರು, ಅಪ್ಸಾಮ್ ರೆಡ್ಡಿ ಅವರು, ಅನೇಕ ಜನ ಹೆಸರುಗಳಿದೆ. ಇವರೆಲ್ಲ ಕೂಡ ಕ್ಷೇತ್ರಕ್ಕೋಸ್ಕರ ಅವರು ಏನೋ ಇಷ್ಟೋ ಅಳಿಲ್ ಸೇವೆ ಮಾಡಿ ಕೆಲಸ ಮಾಡಿ ಹೆಸರು ಉಳಿಸ್ಕೊಂಡಿರ್ತಕ್ಕಂಥವ್ರು. ಅದು ಯಾವುದೇ ಪಕ್ಷ ಆಗಿರಲಿ. ಇವತ್ತು ಯಾವುದೇ ಒಂದು ರಸ್ತೆ ಇಲ್ಲ, ಯಾವುದೇ ಒಂದು ಚರಂಡಿ ಮಾಡಿಲ್ಲ, ಯಾವುದೇ ಒಂದು ಕುಡಿಯೋ ನೀರು ಬಿಟ್ಕಡೆ ಮಾಡಿಲ್ಲ. ಆ ಕುಡಿಯೋ ನೀರು ಪೈಪುಗಳು ಕೂಡ ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಿಷನ್ ಕೊಟ್ಟಿರೋದು. ಇವ್ರು ಸುಮ್ಮನೆ ದಿನ ಗುದ್ಲಿ ಪೂಜೆ ಮಾಡಿ ಫೋಟೋ ಹೊಡ್ಕೊಂಡ್ಬರ್ತಾಯಿದ್ರು. ಸರ್ಕಾರದಿಂದ ಒಂದು ಅನುದಾನ ತಗೊಂಡು ಯಾವುದೂ ಮಾಡಿಲ್ಲ. ಅದು ಯಾವುದನ್ನ ತಂದರೆ ಇವ್ರದೇ ಟಾರ್ ಮಿಷಿನು, ಇವ್ರದೇ ಕಾಂಟ್ರಾಕ್ಟು, ಇವ್ರ ಮಗಂದೇ ಟಾರು, ಇವ್ರದೇ ಪೆನಮಿ ಹೆಸರಲ್ಲಿ ಇದು ಟೆಂಡರ್ ಹಾಕ್ಕೊಳ್ಳೋದು, ಇವರೇ ಕೆಲಸ ಮಾಡೋದು. ಕ್ಷೇತ್ರದ ಜನ ಎಲ್ಲೂ ಕೂಡ ಎಲ್ಲೂ ಏನೂ ಮಾಡೋಂಗಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋದು ಇವರೆಲ್ಲ ಕೂಡ ಜನಕ್ಕೆ ಜಗಜ್ಜಾಹೀರಾಗಿದೆ. ಯಾಕೆಂದರೆ ಇವತ್ತು ಜನಕ್ಕೆ ಗೊತ್ತಿಲ್ಲ. ಇನ್ನು ಯಾವಾಗ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮುಖಂಡ ಸಿ ಮುನ್ರಾಜು ಕಾರ್ಯಕರ್ತರ ಅಭಿಮಾನಿಗಳ ಜೊತೆ ಸಭೆ ಕರೆದು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು, ಈತ ಬಾಗೇಪಲ್ಲಿ ಕಾಂಗ್ರೆಸ್ ಮುಖಂಡರು ಸುಬ್ಬಾರೆಡ್ಡಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸಿ ಮುನ್ರಾಜು ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಶಾಸಕರ ವಿರುದ್ಧ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ, ಅದನ್ನು ಸ್ವಾಗತ ಮಾಡ್ತೇವೆ. ಆದರೆ ನ್ಯಾಯಕ್ಕಾಗಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ. ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮುಖಂಡ ಸಿ ಮುನ್ರಾಜು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳ ಸಭೆ ಕರೆದು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಉದ್ದಟತನದ ಮಾತುಗಳನ್ನು ಆಡಿದ್ದು ಸರಿಯಲ್ಲ. ನಮ್ಮ ಶಾಸಕರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಜನರಿಗೆ ತಪ್ಪು ಸಂದೇಶಗಳನ್ನು ನೀಡುತ್ತಿದ್ದಾರೆ. ಜಾತಿಗಳ ನಡುವೆ ಸಂಘರ್ಷ ತರುವ ರೀತಿ ಮಾತನಾಡ್ತಾ ಇರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೀರ್ಪು 16ರಂದು ಅಸಿಂಧು ಅಂತ
ಉಚ್ಚ ನ್ಯಾಯಾಲಯ ಘೋಷಿಸಿದ ಎಲ್ಲ ಗೊತ್ತಿರೋ ವಿಚಾರ. ಆದರೆ ನಾನು ಹೇಳೋದಿಷ್ಟೇ ವಿರೋಧಿಗಳಿಗೆ, ಜನರ ಆದೇಶ ಹ್ಯಾಟ್ರಿಕ್ಕು MLA ಅಂತಲೇ ಹೆಸರುವಾಸಿಯಾದ ನಮ್ಮ SN ಸುಬ್ಬಾರೆಡ್ಡಿ ಅವರ ಸೋಲ್ಸೋದಕ್ಕೆ ಅವರಿಗೆ ಕೈಲಾಗದೆ ಅಡ್ಡದಾರಿಯಲ್ಲಿ ಹೋಗಿ ಇವತ್ತು ಅಸಿಂಧು ಅಂತ ಕೋರ್ಟ್ ಆದೇಶ ಬಂದ ತಕ್ಷಣವೇ ಅವರು MLA ಆಗೋಗಿದ್ದೀನಿ ಅನ್ನೋ ಒಂದು ಮಟ್ಟದಲ್ಲಿ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ನಾನು ವಿರೋಧಿಗಳಿಗೆ ಒಂದೇ ಹೇಳೋದು, ನಿಮ್ಮ ಕೊಡುಗೆ ಏನು ಈ ಕ್ಷೇತ್ರಕ್ಕೆ? ನಿಮ್ಮ ಕೊಡುಗೆ ಏನು? ನೀವು ಹೋಗಿ ಜನಾದೇಶ ತಗೊಂಡು ನೀವು MLA ಆಗಿ ನೀವು ಅಭಿವೃದ್ಧಿ ಮಾಡಿ. ಆದರೆ ಅವರು 25-30 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೆ ಜನಸಾಮಾನ್ಯರಿಗೆ ಸಿಗುವ ಒಂದು ಶಾಸಕರಾಗಿ ಅವ್ರ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಯಾಕೆಂದರೆ ಯಾವುದೋ ಊರಿಂದ ಬಂದು ನಮ್ಮ ಕ್ಷೇತ್ರದ ಬಾಗೇಪಲ್ಲಿ ಕ್ಷೇತ್ರ 3 ಸಾರಿ ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಮೂರು ಸಾರಿ 3 ಟರ್ಮ್ ಬಿಟ್ಟರೆ ಇನ್ಯಾವಾಗಲೂ ಕೂಡ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಆ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ನೀವು ಬಂದಿದ್ದೀರಾ. ನಿಮ್ಮ ಕೈಲಾಗಲ್ಲ. ದಯವಿಟ್ಟು ನಿಮ್ಮನ್ನು ಕೇಳೋದಿಷ್ಟೇ, ಜನರ ಪರ ಕೆಲಸ ಮಾಡಿಕೊಂಡು ನಿಮ್ಮ ಅಭಿವೃದ್ಧಿಯನ್ನು ನಿಮ್ಮ ಸರ್ಕಾರ ಏನು ಮಾಡುತ್ತಂತ ಯೋಜನೆಗಳನ್ನ ರೂಪಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ 28 ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನರು ಭಾಳ ಬುದ್ಧಿವಂತರಿದ್ದಾರೆ. ಹೊರಟಾಗಿದ್ದರೂ ಕೂಡ ಭಾಳ ಜನ ಬುದ್ಧಿವಂತರಿದ್ದಾರೆ. ಆ ಬುದ್ಧಿವಂತರು ನಮ್ಮ ಕೈ ಹಿಡಿತಾರೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಕೂಡ ನಮಗೆ ನಮ್ಮ ಕ್ಷೇತ್ರದ ಜನರ ಮೇಲೆ ಇದೆ. ಆದ್ದರಿಂದ ನೀವೇನಿದ್ರೆ ಜನಾದೇಶ ತಗೊಂಡು ನೀವು ಒಂದು ಶಾಸಕನಾಗಿ ಕೆಲಸ ಮಾಡಿ. ಅದನ್ನು ಬಿಟ್ಟು ಜನಾದೇಶ ಕೊಟ್ಟು ನಮ್ಮ ಕ್ಷೇತ್ರದ ಮತದಾರರು 19,000 ಓಟಿಂದ ನಮ್ಮ ಶಾಸಕರು ಸುಬ್ಬಾರೆಡ್ಡಿ ಅನ್ನೋರು ಆಯ್ಕೆ ಮಾಡಿದ್ದಾರೆ. ನೀವು ಅಡ್ಡದಾರಿಗೆ ಬಂದು ಅಡ್ಡದಾರಿಯಲ್ಲಿ ನಾನು ಹೋಗ್ತೀನಿ, ಸೆಕೆಂಡು ಅವ್ರಿಗೇನನ್ನ ಹಸಿಂದು ಆದರೆ ನಾನು 2ನೇ ಪ್ಲೇಸಲ್ಲಿದ್ದೀನಿ, ನಾನೇ ಶಾಸಕನಾಗ್ತೀನಿ ಅನ್ನೋ ಒಂದು ರೀತಿಯಲ್ಲಿ ನೀವು ವಿಮುಖರಾಗ್ತಾ ಇದ್ದೀರಾ. ನೀವು ಹಗಲು ಕನಸು ಕಾಣಬೇಡಿ. ನೀವೇನನ್ನ ಇದ್ದರೆ 28 ಚುನಾವಣೆಯಲ್ಲಿ ಬಂದು ಸ್ಪರ್ಧಿಸಿ ಗೆಲ್ಲಿ, ಜನಾದೇಶದಿಂದ ಗೆಲ್ಲಿರಿ. ಆದ್ದರಿಂದ ನಿಮ್ಮ ಮುಖಾಂತರ ನಾನು ಹೇಳೋದಿಷ್ಟೇ, ನೀವು ಜನಾದೇಶಕ್ಕೆ ನೀವು ತಲೆಬಾಗಿ. ಈ ಕೋರ್ಟ್ಗಳು ನಮಗೊಂದು ಬರುತ್ತೆ. ನೀವು ಇವಾಗಲೇ ಕೋರ್ಟಲ್ಲಿ ಈ ತೆಲಂಗಾಣದಲ್ಲಿ ಸುಪ್ರೀಂ ಕೋರ್ಟು ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಆಸ್ತಿ ಏನನ್ನ ತಪ್ಪಿದ್ದ ಇದರಲ್ಲಿ ಅದನ್ನು ಹಸಿಂದು ಮಾಡೋವಂಥ ಅಭಿಪ್ರಾಯ ಬಿಡಿ ಅಂತ ಒಂದು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿದೆ. ಆದ್ದರಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಲಯಗಳ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯದಲ್ಲಿ ನಮಗೆ ಅಪೀಲ್ ಹೋಗಿದ್ದಾರೆ. ಇವಾಗಲೇ ನಮಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ನ್ಯಾಯಾಲಯದ ಮೇಲೆ ಇದೆ. ಆದ್ದರಿಂದ ನಾವು ಇದನ್ನು ನಿಮ್ಮ ಮುಖಾಂತರವಾಗಿ ತಿಳಿಸಿ ಬಯಸ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಹಿರಿಯ ಮುಖಂಡರಾದ JCB ಮಂಜುನಾಥ್ ರೆಡ್ಡಿ, ಅಮರ್ನಾಥ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಬುರ್ಮಡುಗು ನರಸಿಂಹಪ್ಪ, ನರೇಂದ್ರ, ಸುಪ್ರೀತ್ ರೆಡ್ಡಿ ಇನ್ನೂ ಮುಂತಾದವರು ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕರು ವಿದೇಶ ಹಾಗೂ ಗೋವಾ ಪ್ರವಾಸ ಹೋಗುತ್ತಿರುವುದು ಅವರ ವೈಯಕ್ತಿಕ ವಿಚಾರಗಾಗಿಯೇ ಹೊರತು ರಾಜಕೀಯ ಉದ್ದೇಶದೊಂದಿಗೆ ಯಾರೂ ಪ್ರವಾಸ ಹೋಗಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಯಶಸ್ವಿ ಆಡಳಿತ ನಡೆಸುತ್ತಿದೆ ಎಂದು ಸಚಿವ KH ಮುನಿಯಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇರುವ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಕರ್ನಾಟಕ ಮಾತರ ಮಹಾಸಭಾ ತಾಲೂಕು ಸಮಿತಿ ವತಿಯಿಂದ ಸಚಿವ KH ಮುನಿಯಪ್ಪ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ದಾರೆ. ರಾಜ್ಯ ಸಚಿವರ, ಶಾಸಕರ ಪ್ರವಾಸ ರಾಜಕೀಯ ಪ್ರವಾಸ ಅಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ 5 ಗ್ಯಾರಂಟಿಗಳ ಜೊತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಇಲಾಖೆಯ ವತಿಯಿಂದ ಪೋಡಿ ದುರಸ್ತಿಯ 6ನೇ ಗ್ಯಾರಂಟಿ ಮೂಲಕ ಬಡ ಜನರಿಗೆ ಭೂಮಿ ಹಕ್ಕು ನೀಡುತ್ತಿದೆ. 2 ಲಕ್ಷ ಮನೆಗಳನ್ನು ನೀಡುತ್ತಿದೆ.
ಬರುತ್ತಿದೆ. ಆಹಾರ ಇಲಾಖೆಯಿಂದ ಎಣ್ಣೆ, ಬೇಳೆ, ಸಕ್ಕರೆ, ಅಕ್ಕಿ ನೀಡುತ್ತಿದ್ದೇವೆ. ಇದರ ಜೊತೆಗೆ ಹಲವಾರು ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ 1 ವರ್ಷದೊಳಗೆ ಎತ್ತಿನಹೊಳೆ ನೀರು ಹರಿಸುವ ಯೋಜನೆ ಪೂರ್ಣಗೊಳ್ಳಲಿದ್ದು, ಈ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿದೆ. ದೇವನಹಳ್ಳಿ ಬಳಿಯ ಕುಂದಾಣದ ಬಳಿ ಎತ್ತಿನಹೊಳೆ ನೀರು ಸಂಗ್ರಹಗೊಂಡು ಅಲ್ಲಿಂದ ಎಲ್ಲಾ ಕಡೆ ಹರಿಯಲಿದೆ. ಎತ್ತಿನಹೊಳೆ ಯೋಜನೆ ಪ್ರಗತಿ ಬಗ್ಗೆ ಈಗಾಗಲೇ ಸಚಿವರಾದ ಕೃಷ್ಣ ಬೈರೇಗೌಡ, ಬೈರ್ತಿ ಸುರೇಶ್, ಎಂಸಿ ಸುಧಾಕರ್ ಜೊತೆ ಹಲವು ಬಾರಿ ಚರ್ಚಿಸಲಾಗಿದ್ದು, ಸಚಿವರ ಸಮೂಹದೊಂದಿಗೆ ದೇವನಹಳ್ಳಿಯ ಕುಂದಾಣ ಬಳಿ ನೀರು ಹರಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತೇವೆ ಎಂದರು. ಎತ್ತಿನಹೊಳೆ ನೀರು, ಕುಡಿಯೋ ನೀರು ಎಲ್ಲ ಕಡೆ ಬರ್ತವೆ. ಹೆಚ್ಚು ಅಂದರೆ ಇನ್ನೊಂದು ವರ್ಷ. ಈಗ ಅತಿ ಎತ್ತರವಾದ ಪ್ಲೇಸ್ ಅಂದರೆ ದೇವನಹಳ್ಳಿಯಲ್ಲಿ ಕುಂದಾಣ ಅಂತಿದೆ, ಅಲ್ಲಿಗೆ ಬರ್ತವೆ ನೀರು. ಅಲ್ಲಿಂದ ಗೋರಿಬಿದ್ದೂರು ಕಡೆ ಮೊದಲೇ ಹೋಗ್ತದೆ ದೊಡ್ಡಬಳ್ಳಾಪುರದಿಂದ. ಇಲ್ಲಿ ಬಂದಿದ್ದು ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮಾರ್ಗವಾಗಿ ಈ ಕಡೆ ಹೋಗ್ತದೆ. ಒಂದು ಶಿಡ್ಲಘಟ್ಟ ಮಾರ್ಗವಾಗಿ ಒಂದು ಮಾರ್ಗ ಹೋಗ್ತದೆ ಮತ್ತು ಹೊಸಕೋಟೆ ಮಾರ್ಗವಾಗಿ ಕೋಲಾರ, KGF ಕಡೆ ಹೋಗ್ತದೆ. 3 ಥರ ನೀರನ್ನು ಮಾಡೋದು 2027ರ ಅಂತ್ಯಕ್ಕೆ ಪ್ರತಿ ಗ್ರಾಮಕ್ಕೂ 3 ಜಿಲ್ಲೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅದು ಮಾಡ್ತೀವಿ. ಶೀಘ್ರದಲ್ಲೇ ಆ ಕೆಲಸವನ್ನು ಕುಂದಾಣದ ಹತ್ರ ಪ್ರಾರಂಭ ಮಾಡೋಕ್ಕೆ ನಾನು ಇತ್ತೀಚೆಗೆ ಮನೆ ಕೃಷ್ಣ ಬೈರೇಗೌಡರು, ನಾನು ಮತ್ತು MC ಸುಧಾಕರ್ ಅವರು ಮತ್ತು ಕೋಲಾರ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಅವರು ಭೇಟಿಯಾಗಿ ಮಾತಾಡಿದ್ದೀವಿ. ಆದಷ್ಟು ಬೇಗ ಕೆಲಸ ಪೈಪ್ಲೈನ್ ನಡೀತಾ ಇದೆ ಕೆಲಸ. ನಾವು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದನ್ನು ಚಾಲನೆ ಮಾಡ್ತೀವಿ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ KH ಮುನಿಯಪ್ಪ ಎಂಬ ಘೋಷಣೆಗಳು ಕೂಗುತ್ತಾ ಸಚಿವರನ್ನ ಸನ್ಮಾನಿಸಿದ ಬಾಗೇಪಲ್ಲಿ ವಿಧಾನಸಭಾ ಮಾದರ ಮಹಾಸಭಾ ತಾಲೂಕು ಸಮಿತಿ ಸದಸ್ಯರು, ದಲಿತ ಮುಖಂಡರು ದಲಿತರನ್ನ CM ಮಾಡಬೇಕು ಎಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕಬೇಕು ಎಂದು ಸಚಿವರನ್ನ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ, ಕರ್ನಾಟಕ ಮಾದರ ಮಹಾಸಭಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆನಾಮೂರ್ತಿ, ಉಪಾಧ್ಯಕ್ಷ ಊದವಾರಪಲ್ಲಿ ಬಾಬು, ಮುಖಂಡರಾದ BV ವೆಂಕಟರಮಣ, AV ಪೂಜಪ್ಪ, ಚಿನ್ನಪೂಜಪ್ಪ ಮತ್ತಿತರರು ಇದ್ರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್.
ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು.
ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. Another number 8886002009. ಯಾವುದೇ ಶಿಫಾರಸು ರಾಜಕೀಯ ಒತ್ತಡ ಇಲ್ಲದೆ ಅವರು ಪಡೆದ ಅಂಕಗಳು ಹಾಗೂ ಅರ್ಹತೆಗಳನ್ವಯ ಜಿಲ್ಲೆಯಲ್ಲಿಂದು 31 ಅಂಗನವಾಡಿ ಕಾರ್ಯಕರ್ತೆಯರು 163 ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಿರುವುದು ಅಭಿನಂದನಾರ್ಹವಾದ ವಿಚಾರವಾಗಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಕನ್ನಡ ಭವನದಲ್ಲಿ ಆಯೋಜಿಸಿದ್ದ ಹೊಸದಾಗಿ ನೇಮಕಗೊಂಡ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪತ್ರ ವಿತರಣೆ ಹಾಗೂ ವಿವಿಧ ಇಲಾಖಾ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿ ಮಾತನಾಡಿದರು. ಅಂಗನವಾಡಿ ಸಿಬ್ಬಂದಿ ನೇಮಕದ ಬಗ್ಗೆ ಈ ಹಿಂದೆ ಬಹಳ ತಾತ್ಸಾರ ಇತ್ತು. ಆ ಕೆಲಸವನ್ನು ನಾವೇಕೆ ಮಾಡಬೇಕು ಎಂಬ ಭಾವನೆ ಇತ್ತು. ಪ್ರಸ್ತುತ ಆ ಭಾವನೆ ಬದಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರ ಹುದ್ದೆಗಳಿಗೆ ಬಹಳ ಬೇಡಿಕೆ ಇದೆ. ಅದೇ ರೀತಿ ಸ್ಪರ್ಧೆಯೂ ಇದೆ. ಆಯ್ಕೆ ಬಯಸುವ ಅಭ್ಯರ್ಥಿಗಳು ಗಳಿಸಿದ ವಿದ್ಯಾರ್ಹತೆಯ ಅಂಕಗಳು ಹಾಗೂ ಸ್ಥಳೀಯ ವಾಸದ ಅರ್ಹತೆಯ ಆಧಾರದ ಮೇಲೆ ಜಿಲ್ಲಾಡಳಿತ ಇಂದು ಒಟ್ಟು 194 ಅಂಗನವಾಡಿ ಸಿಬ್ಬಂದಿಯನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿ ನೇಮಕಾತಿ ಪತ್ರವನ್ನು ಬಹಳ ಪಾರದರ್ಶಕವಾಗಿ ಹಾಗೂ ಸಮರ್ಪಕವಾಗಿ ವಿತರಣೆ ಮಾಡಿದೆ ಎಂದರು. ಈಗ ಅಲ್ಲಿ ಪ್ರಾಯೋಗಿಕವಾಗಿ ಅಲ್ಲೇ ಈಗ ಈ ಒಂದು ಹೊಸ ಒಂದು ಪದ್ಧತಿ ಆಂಗ್ಲ ಭಾಷೆಯಲ್ಲಿ ತರಬೇಕು, ಈ ಒಂದು ನರ್ಸರಿ ಸಿಸ್ಟಮ್ ಬರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕೂಡ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಯತ್ನ ಆಗಿದೆ. ಆದರೆ ನನಗೆ ಗೊತ್ತಿರ್ತಕ್ಕಂಥದ್ದು ಇವತ್ತು ನರ್ಸರಿ ಪಾಠ ಹೇಳ್ಕೊಡ್ಬೇಕಾದ್ರೆ NTT ಓದಿರ್ಬೇಕು, ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಓದಿರ್ಬೇಕು. ಅದಿಲ್ಲದೆ ಇದ್ರೆ ನಾವು ನರ್ಸರಿ ಪಾಠ ಹೇಳೋಕ್ಕಾಗೋದಿಲ್ಲ. ಈಗ ಬಹಳಷ್ಟು ಜನ ಹಿಂದೆ SSLC ಆಧಾರದ ಮೇಲೆ ಸೇರಿರ್ತಕ್ಕಂಥವ್ರು ಈಗ ಬಹಳಷ್ಟು ಜನ ಇವತ್ತು 15-20 ವರ್ಷ ಅವರ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಅದರಿಂದ ಇವೆಲ್ಲ ನಾವು ವಾಸ್ತವಿಕವಾಗಿ ಅರ್ಥ ಮಾಡ್ಕೋಬೇಕು. ನಾವು ಈ ವಾಸ್ತವಾಂಶದ ವಿಚಾರಗಳನ್ನ ನಾವು ಅಧ್ಯಯನ ಮಾಡದೆ ಏಕಾಏಕಿ ಹೊಸ ಶಿಕ್ಷಣ ನೀತಿ ತರ್ತೀವಿ, ಹೊಸ ಪದ್ಧತಿಗಳನ್ನು ಅಳವಡಿಸ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಅದು ನಾವು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಚಿಂತನೆ ಕೂಡ ನಾವೆಲ್ಲರೂ ರಾಜಕೀಯ ನಾಯಕರಿರ್ಬೋದು, ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ನಾನು ವಿಧಾನ ಪರಿಷತ್ತಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ವೈಫಲ್ಯಗಳು ಅಥವಾ ಅದರಲ್ಲಿರ್ತಕ್ಕಂಥ ಲೋಪಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಏನೆಲ್ಲ ಅನುಷ್ಠಾನದ ಸಂದರ್ಭದಲ್ಲಿ ಅದರಲ್ಲಿ ಕಷ್ಟಗಳಿದಾವೆ ಅಂತಕ್ಕಂಥದ್ದು ಕಾರ್ಯಕ್ಕೆ ತರದೇ ಇರ್ತಕ್ಕಂಥ ಒಂದು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಉನ್ನತ ಜಾತಿಯವರು ಕೆಳಜಾತಿಯವರ ಮನೆಗಳಿಗೆ ಪರಸ್ಪರ ಪ್ರವೇಶ ಮಾಡದಿರುವಂತಹ ಪರಿಸ್ಥಿತಿ ಇನ್ನೂ ಕೆಲವೆಡೆ ಜೀವಂತವಾಗಿದೆ. ಇಂತಹ ಅನಿಷ್ಟ ಜಾತಿ ಪದ್ಧತಿಯನ್ನು ತೊಡೆದುಹಾಕಲು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ಕಂಕಣಬದ್ಧರಾಗಿ ಕೆಲಸ ಮಾಡಿ ಜಾತಿ ಪದ್ಧತಿಯನ್ನು ಕಿತ್ತೆಸೆಯುವಂತಹ ಕೆಲಸವನ್ನು ಮಾಡಬೇಕು. ಜೊತೆಗೆ ಅಂಗನವಾಡಿಯ ಸೌಲಭ್ಯಗಳನ್ನು ಯಾವುದೇ ಅಸಮಾನತೆ, ತಾರತಮ್ಯ ಮಾಡದೆ ಅರ್ಹ ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯವನ್ನು ಮಾಡುವಂತೆ ಮನವಿ ಮಾಡಿದರು. ಅಕ್ಕ, ಮೊದಲನೇದಾಗಿ ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದೇ ರಾಜಕಾರಣಿಯ MLA, MP, ಮಿನಿಸ್ಟರ್ ಯಾರ ರೆಕಮೆಂಡೇಶನ್ ಇಲ್ಲದೆ ನಿಮ್ಮ ಯೋಗ್ಯತೆ ಅರ್ಹತೆ ಮೇಲೆ ಈ ಕೆಲಸ ಗಿಟ್ಟಿಸ್ಕೊಂಡಿದ್ದೀರಾ. ಆ ಕಾರಣಕ್ಕೆ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸ್ಥಳೀಯ ಶಾಸಕನಾಗಿ ನಾನಾಗ್ಬೋದು, ನನ್ನ ಸಚಿವರಾಗ್ಬೋದು, ನಾವು ಒಬ್ಬರು ಕೂಡ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನೀವೆಲ್ಲರೂ ನಿಮ್ಮ ಅರ್ಹತೆಯಿಂದ ಕೆಲಸ ತಗೊಂಡಿದ್ದೀರಾ. ಇದು ನಮ್ಮ ಸರ್ಕಾರದ ಒಂದು ದಕ್ಷ ಆಡಳಿತಕ್ಕೆ ನಿಮ್ಮ ಅಪಾಯಿಂಟ್ಮೆಂಟೇ ಸಾಕ್ಷಿ ಅಕ್ಕ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿಗಳು, ಇವತ್ತೆಲ್ಲ ಅಂಗನವಾಡಿ ಸಹಾಯಕಿಯರು, ಕಾರ್ಯಕರ್ತರು ಕೂತಿದ್ದೀರಾ. ನೀವೆಲ್ಲ ಬದುಕನ್ನು ಕಟ್ಕೊಳಕ್ ಬಂದಿದ್ದೀರಾ. ನಿಮ್ಮ ಮಕ್ಕಳು, ಅವ್ರ ಎಜುಕೇಷನ್ನು, ಅವ್ರ ಬಟ್ಟೆ, ಅವ್ರ ಸ್ಕೂಲ್ ಫೀಸು, ಅವ್ರ ಟ್ಯೂಷನ್ ಫೀಸು, ಅವ್ರ ವಯಸ್ಸಿಗೆ ಬಂದರೆ ಅವ್ರ ಮದುವೆ, ಈಗ ಇನ್ನೊಂದು 15-20 ವರ್ಷ ದುಡಿದು ಈ ಎಲ್ಲ ಸೇವಿಂಗ್ಸಲ್ಲಿ ನಿಮ್ಮ ಮಗ ಮಗಳಿಗೊಂದು ಮದುವೆ ಮಾಡಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ತೀರಾ. ನೀವಿನ್ನು 20 ವರ್ಷ ದುಡಿಯೋದು ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರನೇ. ನಿಮ್ಮನ್ನು ನಂಬ್ಕೊಂಡು ಅಂಗನವಾಡಿಗೆ ಬಡವ್ರ ಮಕ್ಕಳೇ ಬರೋದಕ್ಕ. ಶ್ರೀಮಂತರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಬಡವ್ರ ಮಕ್ಕಳು ಬರ್ತಾರೆ, ವಿಶೇಷವಾಗಿ SC ST ಸಮುದಾಯದ ಮಕ್ಕಳು ಬರ್ತಾರೆ, ಹಿಂದುಳಿದವ್ರ ಮಕ್ಕಳು ಬರ್ತಾರೆ, ಅಲ್ಪಸಂಖ್ಯಾತರು ಬರ್ತಾರೆ. ಶ್ರೀಮಂತರ ಮಕ್ಕಳಿಗಾದ್ರೆ ಕ್ರಿಕೆಟ್ ಅಕಾಡೆಮಿಕ್ ಆಗ್ತಾರೆ ಅವ್ರ ಅಪ್ಪ ಅಮ್ಮ. ಕ್ರಿಕೆಟ್ ಅಕಾಡೆಮಿಗೆ ಹಾಕಿ ಲಕ್ಷಗಳು ಫೀಸ್ ಕಟ್ಟಿ ನೀನು ರಣಜಿಯಲ್ಲಿ ಆಡಬೇಕು, ಸ್ಟೇಟ್ಸಲ್ಲಿ ಆಡಬೇಕು, ನ್ಯಾಷನಲ್ಸಲ್ಲಿ ಆಡಬೇಕು ಅಂತಾರೆ. ನಮ್ಮ ಹಳ್ಳಿ ಮಕ್ಕಳಿಗೆ ಯಾವ ಅಕಾಡೆಮಿ ಇರುತ್ತೆ? ಆ ಮಕ್ಕಳಿಗೆ ಅಂಗನವಾಡಿ ಸ್ಕೂಲೆಲ್ಲ ಮುಗಿದ್ಮೇಲೆ ಫೀಲ್ಡಲ್ಲಿ ನಿಂತು
ಶ್ರೀಮಂತರ ಮಕ್ಕಳು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಸಿಕ್ಸ್ ಹೊಡಿಲಿ ಮಗ, ನೀನು ಈ ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಅಲ್ಲಿ ಫೀಲ್ಡ್ ಅಲ್ಲಿ ಸಿಕ್ಸ್ ಹೊಡಿಬೇಕು ಅಂತ ಹೇಳ್ಕೊಡ್ಬೇಕಕ್ಕ ಅವ್ರಿಗೆ. ಕ್ರಿಕೆಟ್ ಅಕಾಡೆಮಿಯಲ್ಲಿ ಶ್ರೀಮಂತರ ಮಕ್ಕಳು ಆಡ್ಲಿ. ಎಸ್, ಶ್ರೀಮಂತರ ಮಕ್ಕಳಿಗೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅವ್ರ ತಂದೆ ತಾಯಿ ಅವ್ರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಡವ್ರ ಮಕ್ಕಳನ್ನ ಅಂಗನವಾಡಿಗೆ ಬರೋ ಮಕ್ಕಳು ಫ್ಲೈಟ್ ಮುಖಾನು ನೋಡಿರಲ್ಲ, ಆಕಾಶದಲ್ಲಿ ಹೋದ್ರೆ ನೋಡಿ ಖುಷಿ ಪಡೋದು ಬಿಟ್ಟು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಶ್ರೀಮಂತರ ಮಕ್ಕಳು ಹೆಲಿಕಾಪ್ಟರ್ ಅಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗ್ಲಿ, ನೀವು ಮಾತ್ರ ಆಗಸ್ಟ್ ಎತ್ತರಕ್ಕೆ ಬೆಳಿಬೇಕು ಮಗ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ. ಅಕ್ಕ ನಿಮ್ಮ ನಂಬ್ಕೊಂಡು ಬಡವ್ರ ಮಕ್ಕಳು ಬರ್ತಾರೆ, ತಂದೆ ತಾಯಿ ಕೂಲಿಗೆ ಕಳಿಸಿ ನಿಮ್ಮ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ನೀವು ಕೊಡೋ ಒಂದಿಷ್ಟು ತಿಂಡಿ ಆ ಮಗುಗೆ ಆವತ್ತಿನ ದಿನ ಕಳೆಯುತ್ತೆ. ದಯವಿಟ್ಟು ನಾನೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ, ಎಲ್ಲ ಟೀಚರ್ಸ್ಗೆ ನಾನು ಕೈ ಮುಗಿದು ವಿನಂತಿಸ್ತೀನಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ SC ST ಮಕ್ಕಳು ಬಹಳಷ್ಟು ಜನ ಹಿಂದುಳಿದಿದ್ದಾರೆ. ಆ ಮಕ್ಕಳಿಗೆ ನಿಮ್ಮ ಸಹಾಯ ಬೇಕು. ನೀವು ಪ್ರಾಥಮಿಕವಾಗಿ ಆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ಶಾಲೆಗೆ ಕಳಿಸ್ಬೇಕು. ಯಾಕೆಂದ್ರೆ ಇವತ್ತು SC ST ಸಮುದಾಯದವ್ರನ್ನ ಇವತ್ತು ಇಷ್ಟು ಅಡ್ವಾನ್ಸ್ಡ್ ಆದ್ರೂ ಅವ್ರ ಮನೆಗಳಿಗೆ ಹೋಗಲ್ಲ, ಅವ್ರ ಮನೆಗಳಲ್ಲಿ ಬಿಟ್ಕೊಳ್ಳಲ್ಲ, ಅವ್ರನ್ನ ಮುಟ್ಟಲ್ಲ, ಅವ್ರ ಮನೆಗಳ ಕಾರ್ಯಕ್ರಮಕ್ಕೆ ಹೋಗಲ್ಲ. ಇಂಥ ಶೋಷಣೆಯ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ನಿಮ್ಮಂತವ್ರು ಅದನ್ನ ಹೊಡೆದಾಕ್ಬೇಕಕ್ಕ. ಕಾರ್ಯಕ್ರಮದಲ್ಲಿ ಅಂತರ್ಜಾತಿ ವಿವಾಹವಾದ 54 ಜೋಡಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ನೂತನ ಫಲಾನುಭವಿಗಳಿಗೆ ಪಡಿತರ ಚೀಟಿಗಳನ್ನು ವಿತರಣೆ ಮಾಡಲಾಯಿತು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಗ್ರಾಮದಲ್ಲಿ ನಡೆದ ಡೈರಿ ಚುನಾವಣೆ ಗಲಾಟೆ ಗದ್ದಲಗಳಿಂದ ಮುಕ್ತಾಯವಾಯಿತು. ಕಣ್ಣು ಕಾಣದ ವ್ಯಕ್ತಿಯನ್ನು ಒಂದು ಬಣದವರು ಅಡ್ಡ ಮತದಾನ ಮಾಡಿಸಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಎರಡು ಗುಂಪುಗಳ ನಡುವೆ ವಾಗ್ವಾದ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗೌರಿಬಿದನೂರು ತಾಲೂಕಿನ ರಾಯರೇಕಲಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆ ಗುರುವಾರ ನಡೆಯಿತು. ಚುನಾವಣೆ ವೇಳೆ ಕಣ್ಣು ಕಾಣದ ವ್ಯಕ್ತಿಯನ್ನು KHP ಬಣದವರು ಕರೆದುಕೊಂಡು ಹೋಗಿ ಅಡ್ಡ ಮತದಾನ ಮೂಲಕ KHP ಬಣಕ್ಕೆ ಮತ ಹಾಕಿಸಿದ್ದಾರೆ. ಇದಕ್ಕೆ ಚುನಾವಣಾಧಿಕಾರಿ ಶಿವಲಿಂಗಪ್ಪ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ವೇಳೆ ಕಾಂಗ್ರೆಸ್ ಮತ್ತು KHP ಬಣದ ಕಾರ್ಯಕರ್ತರ ನಡುವೆ ಕೆಲಕಾಲ ಗಲಾಟೆ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನು ಚೆದುರಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಪಂಚಾಯಿತಿ ಸದಸ್ಯ ಗಂಗಪ್ಪ ಮಾತನಾಡಿ 35 ವರ್ಷದ ವ್ಯಕ್ತಿಗೂ ಸಹ ಕಣ್ಣು ಕಾಣಿಸುವುದಿಲ್ಲ ಎಂದು ಹೇಳಿ KHP ಬಣದವರು ಮತದಾನ ಮಾಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಮಂಚೇನಹಳ್ಳಿ PSI ಅವರು ನಮ್ಮ ಏಜೆಂಟ್ಗಳಿಗೆ ಬೆದರಿಸುತ್ತಿದ್ದರು. ಸಾಮಾಜಿಕ ನ್ಯಾಯ ಮಾಡಿ ಎಂದು ಕೇಳಿದ್ದಕ್ಕೆ ನನ್ನನ್ನು ಎಳೆದುಕೊಂಡು ಬಂದು ಬಟ್ಟೆ ಹರಿದು ಬಲವಂತವಾಗಿ ಜೀಪ್ನಲ್ಲಿ ಹಾಕಿ ಕೂರಿಸಲು ಮುಂದಾದರು. ನನಗೆ ಅನ್ಯಾಯವಾಗಿದೆ, ಮರ್ಯಾದೆ ಹೋಗಿದೆ, ಮತ ಯಾರಿಗಾದರೂ ಹಾಕಿಕೊಳ್ಳಲಿ, ಅವರ ಮತ ಅವರೇ ಹಾಕಬೇಕು ಎಂದು ಆರೋಪಿಸಿದರು. ಹಾಲು ಉತ್ಪಾದಕರ ಮಹಿಳಾ ಸಂಘ ಇದೆ, ಅದರಲ್ಲಿ ನಾವು 13 ಜನ ನಮ್ಮ ಕಡೆಯಿಂದ ರೈತರ ಏಳಿಗೆಗಾಗಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ. 13 ಜನ ನಾವು ಹಾಕಿದ್ದೀವಿ, 13 ಜನ KHP ಕಾಂಗ್ರೆಸ್ ಇವರು ಹಾಕಿದ್ದಾರೆ, ಪುರುಷರು ಓಟ್ ಹಾಕಿದ್ದಾರೆ. ನಾವು ಎಲೆಕ್ಷನ್ ಮಾಡಬೇಕಾಗ್ತ ಇದ್ರೆ ನಾವು ಯಾರು ಓಟ್ ಅವರೇ ಆಗಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿದರೆ ಆಯಿತು ಅಂತೇಳಿ ಎಲೆಕ್ಷನ್ ಆಫೀಸರ್ ಒಪ್ಕೊಂಡಿದ್ದಾರೆ. ಆದರೆ ಮಧ್ಯಾಹ್ನದಿಂದ 70 ಓಟ್ ಆದಮೇಲೆ ಇನ್ನು 35 ಓಟ್ ಇದ್ದಂಗೆ ಚೆನ್ನಾಗಿರೋ ಕಣ್ಣು ಕಾಣಿಸೋರ್ಗು ಜೊತೆಯಲ್ಲಿ ಒಬ್ಬರು ಕಳಿಸಿ ಅವರು ಓಟ್ ಹಾಕಿಸ್ತಾ ಇದ್ರು ಒಳಗಡೆ. ನಾವು ಕ್ವಶನ್ ಮಾಡ್ತಾ ಇದ್ರೆ ನಮ್ಮ ಮಂಚನಹಳ್ಳಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅವ್ರು ನಮ್ಮ ಏಜೆಂಟ್ ಕೂರಿಸಿದ್ರು, ಅವ್ರ ಮೇಲೆ ಬೆದರಿಸ್ತಾ ಇದ್ರು. ನಾವು ಸರ್ ಯಾಕೆ ಸರ್ ಹಂಗೆ ಮಾಡ್ತಾರೆ, ಸಾಮಾಜಿಕ ನ್ಯಾಯ ಮಾಡಿರಿ, ಎಲ್ಲರಿಗೂ ಒಂದೇ ಮಾಡಿರಿ ಅಂತ ಹೇಳಿದ್ದಕ್ಕೆ ನನ್ನ ಎಳ್ಕೊಬಂದು ಜೀಪಲ್ಲಿ ಕುಣಿಸೋಕೆ ಹೋಗಿ ತಳ್ಳಾಡಿ ನನಗೆ ಹಂಗೆ ಎಲ್ಲ ಅರ್ಧಾಕ್ಬಿಟ್ಟು ನಾನು SC ಮೆಂಬರ್ 10 ವರ್ಷದಿಂದ ಗ್ರಾಮ ಪಂಚಾಯತಿ ಮೆಂಬರ್ ನಾನು. ಅಲ್ಲಿಗೂ ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಮರ್ಯಾದೆ ಹೋಗಿದ್ದೆ. ನಮಗೆ ಓಟು ಹಾಕೊಳ್ಳಿ, ಯಾರನ್ನ ಗೆದ್ಕೊಳ್ಳಿ, ನಮಗೆ ಅವಶ್ಯಕತೆ ಇಲ್ಲ, ಅವ್ರ ಓಟ್ ಅವರೇ ಹಾಕಬೇಕು, ಅಷ್ಟೇ ಸರ್ ನಮ್ಮಿದು. ಇದೇ ವೇಳೆ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ ಮಾತನಾಡಿ KHP ಬಣದ ಸಂಘಟಿತ ಹೋರಾಟದಿಂದ 11 ಜನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ನಿರಂತರವಾಗಿ ಎಲ್ಲಾ ಚುನಾವಣೆಗಳಲ್ಲೂ ನಮ್ಮ ಬಣದ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಾರೆ. ಇದೇ ರೀತಿ ಮುಂಬರುವ ಚುನಾವಣೆಗಳಲ್ಲೂ ಸಹ ಸಂಘಟಿತ ಹೋರಾಟದಿಂದ ಗೆಲುವು ಸಾಧಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಅಲ್ಕಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯಲೇಕಹಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ KHP ಬಣದ ಒಂದು ಟೀಮು ಇವತ್ತು ವಿಜಯೋತ್ಸವ ಆಚರಣೆ ಆಗಿದೆ. ಏಕೆಂದರೆ 13 ಸೀಟ್ಗೆ 11 ಸೀಟ್ ಸಹ ಗೆದ್ದು ಅದು ಅದ್ಭುತವಾದ ಒಂದು ವಿಜಯವನ್ನು ಸಾಧಿಸಿದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ಗೆದ್ದಿರುವಂತಹ ಎಲ್ಲ ನಿರ್ದೇಶಕರಿಗೂ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಇದಕ್ಕೆ ಶ್ರಮಿಸಿರುವಂಥ ನಮ್ಮ ಎಲ್ಲ ಈ ಒಂದು ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ಸಹ ಒಗ್ಗೂಡಿ
ಶ್ರಮ ಹಾಕಿ ಇದೊಂದು ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಆನಂದ್ ಅಣ್ಣವ್ರು ಇರ್ಬೋದು, ಗೋಪಾಲ್ ಗೌಡರು, ಮಿಲ್ಟ್ರಿ ಕಿಟ್ಟಿ ಅವರು, ಮತ್ತು ಅದೇ ರೀತಿ ನಮ್ಮ ಇವರು ಎಲ್ಲ ಸಾಕಷ್ಟು ಜನ ಇಲ್ಲಿ ಮೆಂಬರ್ ಇರ್ಬೋದು, ಎಲ್ಲ ಸಹ ಒಗ್ಗೂಡಿ ಈ ಒಂದು ಅಭೂತಪೂರ್ವ ಜಯವನ್ನು ಗಳಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮ್ಮ ಶಾಸಕರ ಪರವಾಗಿ ಒಂದು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇದನ್ನು ಅಧ್ಯಕ್ಷರನ್ನ ಆಯ್ಕೆಗೂ ಸಹ ನಮ್ಮ ಶಾಸಕರು ಎಲ್ಲ ಕರೆದು ಎಲ್ಲರ ಹತ್ರ ಮಾತಾಡಿ ಅವ್ರಿಗೆ ಒಂದು ಇದನ್ನು ಘೋಷಣೆ ಕೊಡ್ತಾರೆ ಅಂತೇಳಿ ಹೇಳ್ತಾ, ಇವತ್ತಿನ ದಿನ ಈ ಒಂದು ಏನು ಗೆಲುವು ನಿರಂತರವಾಗಿ ಬರ್ತಾ ಇದೆ, ಅದೇ ರೀತಿ ಈ ಬರುವಂಥ ಎಲ್ಲ ಚುನಾವಣೆಗಳು ಸಹ ನಾವು ಜಯಬೇರಿ ಸಾಧಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ, ಬರುವ ಎಲ್ಲ ಚುನಾವಣೆಗಳಲ್ಲೂ ಸಹ ನಮ್ಮ ಎಲ್ಲ ಮುಖಂಡರು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಎಲ್ಲ ಹತ್ರದಲ್ಲೇ ಬರ್ತಾ ಇದ್ದಾವೆ. ಎಲ್ಲ ಚುನಾವಣೆಗಳು ಸಹ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೆಲ್ಲ ಒಗ್ಗೂಡಿ ಈ ಒಂದು ಗೆಲುವನ್ನು ಸಾಧಿಸ್ತೀವಿ. ಬರುವಂಥ ಎಲ್ಲ ಚುನಾವಣೆಗಳು ಸಹ KHP ಬಣದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಸಹ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಸಹ ಒಂದು ಶಾಂತಿಯುತವಾಗಿ ಒಂದು ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಅಂಜನ್ ಕುಮಾರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಶಿವಲಿಂಗಪ್ಪ, ಮಿಲ್ಟ್ರಿ ಕಿಟ್ಟಿ, ಗೋಪಾಲಗೌಡ, ವೆಳಪಿ ಆನಂದ್ ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ತಾಲೂಕು ಕಚೇರಿಯಲ್ಲಿ ಕೆಲಸಗಳು ವಿಳಂಬವಾಗುತ್ತಿವೆ ಮತ್ತು ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ಸುಧಾರಣೆಗೆ ತಹಸೀಲ್ದಾರ್ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಏನಂದರೆ, ಒಂದು ಮಿಸ್ಸಿಂಗ್ ಲಿಂಕ್ ಏನಾಗಿತ್ತಂದರೆ, ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದೆ. ಕೆಲವರು ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಅಂತ, ಕೆಲವರು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತ. ತಾಲೂಕು ಕಚೇರಿ ಸುಧಾರಣೆಗೆ ತಹಸೀಲ್ದಾರ್ ಕ್ರಾಂತಿಕಾರಿ ಹೆಜ್ಜೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಕೆಲಸಗಳು ವಿಳಂಬವಾಗುತ್ತಿವೆ ಮತ್ತು ಸಿಬ್ಬಂದಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ತಹಸೀಲ್ದಾರ್ ಸುಧೀಂದ್ರ ಅವರು ಕಚೇರಿ ವ್ಯವಸ್ಥೆಯನ್ನ ಸರಿಪಡಿಸಲು ಮಹತ್ವದ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸಾರ್ವಜನಿಕರಿಗೆ ಪಾರದರ್ಶಕ ಮತ್ತು ವೇಗದ ಸೇವೆ ಒದಗಿಸುವ ನಿಟ್ಟಿನಲ್ಲಿ ತಹಸೀಲ್ದಾರರು ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರ ಅಹವಾಲು ಸ್ವೀಕಾರಕ್ಕೆ ವಿಶೇಷ ನೇಮಕ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲು ಒಬ್ಬ ಅಧಿಕಾರಿಯನ್ನ ಪ್ರತ್ಯೇಕವಾಗಿ ನಿಯೋಜಿಸಲಾಗಿದ್ದು, ಒಂದು ವೇಳೆ ತಹಸೀಲ್ದಾರರು ಲಭ್ಯವಿಲ್ಲದಿದ್ದರೂ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನಿಯೋಜನೆ ಮಾಡಿರುವ ಅಧಿಕಾರಿ ಬಳಿ ದಾಖಲಿಸಬಹುದು. ಸಾರ್ವಜನಿಕರು ಸಲ್ಲಿಸಿದ ದೂರು ಅಥವಾ ಅರ್ಜಿಯ ಪ್ರಗತಿಯ ಬಗ್ಗೆ 1 ವಾರದೊಳಗೆ ಕಡ್ಡಾಯವಾಗಿ ಮಾಹಿತಿ ನೀಡುವ ವ್ಯವಸ್ಥೆ ಜಾರಿಗೆ ಬರಲಿದೆ. ಕಚೇರಿ ಅಲೆದಾಟ ತಪ್ಪಿಸಲು ಸಾರ್ವಜನಿಕರು ನೇರವಾಗಿ ತಹಸೀಲ್ದಾರರನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ಮುಕ್ತ ಅವಕಾಶ ನೀಡಲಾಗಿದೆ. ಬಾಕಿ ಇರುವ ಕೆಲಸಗಳನ್ನು ಪೂರೈಸಲು ಮತ್ತು ಜನರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಲು ಸಿಬ್ಬಂದಿಗಳು ಅಗತ್ಯವಿದ್ದರೆ ಹೆಚ್ಚಿನ ಸಮಯ ಕೆಲಸ ಮಾಡಲಿದ್ದಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವುದು ನಮ್ಮ ಗುರಿ. ಈ ಎಲ್ಲಾ ವ್ಯವಸ್ಥೆಗಳ ನಂತರವೂ ಸಮಸ್ಯೆ ಬಗೆಹರಿಯದಿದ್ದರೆ ಸಾರ್ವಜನಿಕರು ನೇರವಾಗಿ ನನ್ನನ್ನ ಭೇಟಿ ಮಾಡಬಹುದು. ತಹಸೀಲ್ದಾರರ ಈ ಜನಸ್ನೇಹಿ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದ್ದು, ಭ್ರಷ್ಟಾಚಾರ ಮತ್ತು ವಿಳಂಬ ನೀತಿಗೆ ಇದರಿಂದ ಬ್ರೇಕ್ ಬೀಳುವ ನಿರೀಕ್ಷೆ ಇದೆ. ನಮಸ್ಕಾರ. ಶ್ರೀನಿವಾಸಪುರದ ತಾಲೂಕಿನ ಎಲ್ಲ ಜನರಿಗೆ ನನ್ನ ವಂದನೆ ಹೇಳ್ತಾ ಇದ್ದೀನಿ. ಏನಂದರೆ, ಒಂದು ಮಿಸ್ಸಿಂಗ್ ಲಿಂಕ್ ಏನಾಗಿತ್ತಂದರೆ, ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದೆ. ಕೆಲವರು ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಅಂತ, ಕೆಲವರು
ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ನನ್ನ ಕಚೇರಿನಲ್ಲಿ ಈಗ ಒಂದು ಪಾರದರ್ಶಕವಾದ ಒಂದು ವ್ಯವಸ್ಥೆನ ತರೋದಕ್ಕೆ ಮತ್ತು ಆ ಮೂಲಕ ಜನರನ್ನು ನೇರವಾಗಿ ತಲುಪೋದಕ್ಕೆ ನಾನು ಪ್ರಯತ್ನ ಪಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಇಲ್ಲಿ ಒಬ್ಬ ನವೀನ್ ಅಂತ ಒಬ್ಬರು ಇದ್ದಾರೆ, ಅವ್ರನ್ನ ನಾವು ಉಳಿಸ್ತಾ ಇದ್ದೀವಿ ಇಲ್ಲಿ. ಏನಂದರೆ, ನಿಮಗೆ ಏನೇ ಕುಂದುಕೊರತೆ ಇಲ್ಲಿ ನಾನು ಮೀಟ್ ಆಗೋಕ್ಕಾಗಲ್ಲ, ನಾನು ಇರಲಿಲ್ಲ ಅಂದ್ರೂ ದಯವಿಟ್ಟು ನೀವು ಬಂದು ಅಲ್ಲಿ ಬರೆಸ್ಬಿಟ್ಟು ಹೋಗಿ. ವಿತಿನ್ ಎ ವೀಕ್ ವಿತ್ ಅಪ್ಡೇಟು ನೀವು ನವೀನ್ ಹತ್ರ ಮಾತಾಡಿದ್ರೆ ಏನಾಗ್ತಿದೆ ಅನ್ನೋ ಪ್ರತಿಯೊಂದು ಈಗ ಅವ್ರ ರಿಜಿಸ್ಟ್ರಲ್ಲಿ ದಾಖಲಾಗುವಂಥ ವ್ಯವಸ್ಥೆನ ಮಾಡ್ತೀನಿ. ಪ್ರತಿಯೊಂದೂ ಅವ್ರ ಮೂಲಕ ನಿಮ್ಮನ್ನು ತಲುಪ್ತಾ ಇರ್ತೀನಿ ನಾನು. ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ಇದರಲ್ಲಿ ಅಕಸ್ಮಾತ್ ಏನಾದರೂ ಆದರೆ ನೇರವಾಗಿ ನನಗೆ ಮೆಸೇಜು ಮಾಡ್ಬೋದು. ನಾನು ಈಗ ನೇರವಾಗಿ ಜನರ ಜೊತೆ ಮೆಸೇಜ್ಗಳ ಮೂಲಕನೂ ಅಂದರೆ ವಾಟ್ಸಪ್ ಮೆಸೇಜ್ ಮೂಲಕನೂ ಸ್ಪಂದಿಸ್ತೀನಿ. ಯಾವುದೇ ಕಾರಣಕ್ಕೂ ಶ್ರೀನಿವಾಸಪುರದ ತಾಲೂಕಿನ ಎಲ್ಲ ಜನತೆಗಳಿಗೆ ಈ ಕಚೇರಿಯಿಂದ ಏನು ಸೌಲಭ್ಯಗಳು ಸಿಗಬೇಕು ಅದು ಸೌಲಭ್ಯಗಳು ಸಿಗುವಂತೆ ಪ್ರಯತ್ನ ಪಡೋಣ. ನೀವು ಇಷ್ಟೆಲ್ಲ ಮೀರಿ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ನೇರವಾಗಿ ನಾನು ಕಾಣ್ಬೋದು. ನಾನು ನಿಮಗೆ ಸದಾ ಸ್ಪಂದಿಸೋದಕ್ಕೆ ರೆಡಿ ಇರ್ತೇನೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡೋಣ, ಏನೆಲ್ಲ ಮಾಡ್ಬೋದು ಎಲ್ಲ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ನಂದು ಒಂದು ಅಂಗಡಿನೇ ಇರೋದು, ನಂದು 25-30 ಅಂಗಡಿ ಇಲ್ಲ. ಆದರೆ ಅದು ಅಚಾತುರ್ಯ ಆಗಿದೆ, ತಪ್ಪಾಗಿಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ತಪ್ಪಾಗಿದೆ, ಆ ತಪ್ಪಿಗೆ ತಿದ್ಕೊಳ್ಳೋ ಒಂದು ಅವಕಾಶನ ನಮ್ಮ ಸಂವಿಧಾನ ಇದೆ. ಅದೇನು ತಪ್ಪಾಗ್ಬಿಟ್ರೆ ಗಲಗಾಕ್ಬಿಡ್ತಾರೆ, ಶಿಕ್ಷೆ ಪಡ್ಬಿಡ್ತಾರೆ ಅನ್ನೋ ಒಂದು ಭಾವನೆಗಳಲ್ಲಿ ಅವರು ಇದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಇರುವ ಶಾಸಕರ ಗೃಹ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆ ಆಯೋಜಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಬೆಂಗಳೂರಿನ ಸರ್ಜಾಪುರದಿಂದ ಬಂದು ಬಾಗೇಪಲ್ಲಿಯಲ್ಲಿ ರಾಜಕೀಯ ಮಾಡುತ್ತಿರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ಷೇಪ ಇಲ್ಲ. ಆದರೆ ಜನಾದೇಶದ ವಿರುದ್ಧವಾಗಿ ದ್ವೇಷದ ರಾಜಕಾರಣ ಮಾಡಿದ್ರೆ ಕಾರ್ಯಕರ್ತರು ಸಹಿಸುವುದಿಲ್ಲ. ನಮ್ಮ ನಾಯಕರಾದ ಸುಬ್ಬಾರೆಡ್ಡಿ ವಿರುದ್ಧ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗದೆ ಹಣಕಾಸು ಮತ್ತು ಆಸ್ತಿ ವ್ಯವಹಾರಗಳನ್ನು ಅಡ್ಡ ಇಟ್ಟುಕೊಂಡು ಶಾಸಕ ಸ್ಥಾನ ಅಸಿಂಧುಗೊಳಿಸಿರುವ ಕುತಂತ್ರದ ರಾಜಕಾರಣಕ್ಕೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೈಕೋರ್ಟ್ ತೀರ್ಪಿನಿಂದ ನಮ್ಮ ಶಾಸಕರ ಶಕ್ತಿ ಕುಗ್ಗಿಲ್ಲ. ಕೋರ್ಟ್ ತೀರ್ಪಿನಿಂದ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿ ಅವರ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಶಾಂತಿಯುತವಾಗಿದ್ದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಮಾಡಲು ಹೊರಟಿರುವ ನಿಮ್ಮ ರಾಜಕೀಯ ನಡೆಯನ್ನ ಬದಲಾಯಿಸಿಕೊಂಡು ಜನಾದೇಶದಂತೆ ಚುನಾವಣೆಯಲ್ಲಿ ಗೆಲ್ಲುವ ರಾಜಕೀಯ ಮಾಡಿ ಎಂದು ಕಿಡಿಕಾರಿದ್ದಾರೆ. ಮತ್ತು ನಾವು ಶಾಸಕರಂತಾನೆ ಸಂಬೋಧಿಸ್ತೀವಿ, ಯಾಕಂದರೆ ನಾವು ಸುಬ್ಬಾರೆಡ್ಡಿ ಅವರಿಗೆ ಈ ಕ್ಷೇತ್ರದ ಜನತೆ ಅದೇ ರೀತಿ ಗೌರವ ಕೊಡ್ತಾ ಇದ್ದೀವಿ. ಹೈಕೋರ್ಟ್ನ ತೀರ್ಪಿಗೆ ನಾವೇನು ಯಾರು ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಗೌರವ ನೀಡ್ತಾ ಇದ್ದೀವಿ. ಆದರೆ ವಿನಾಕಾರಣ ಸಂಬಂಧವಿಲ್ಲದ ಪ್ರಚೋದನಾಕಾರಿ ಹೇಳಿಕೆಗಳಿಗೆ ನಾವು ಮುನ್ರಾಜ್ ಅವರ ನಡೆಯನ್ನು ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತೀವಿ. ಅವರು ಯಾರೂ ನಾವೇನು ಕೋರ್ಟ್ ತೀರ್ಪಿನ ಬಗ್ಗೆ ಯಾರೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆದರೆ ಅವರು 2ನೇ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತ ಅವರು ಹಾಕ್ಕೊಂಡಿದ್ರು, ಅವರು ಕೂಡ ಅದರಲ್ಲಿ ಹಿನ್ನಡೆ ಅನುಭವಿಸಿದ್ದಾರೆ. ಬಟ್ ಅವ್ರಿಗೆ ವಿಜಯ ಅಂತೂ ಇದಲ್ಲ. ಆದರೆ ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಅವರು ಜಮೀನು ಕಬಳಿಸಿದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಭ್ರಷ್ಟ ಶಾಸಕರು, ಇಂಥದ್ದಕ್ಕೆಲ್ಲ ನಾವು ವಿರೋಧ ವ್ಯಕ್ತಪಡ್ತಾ ಇದ್ದೀವಿ. ಈಗ ಈ ತೀರ್ಪು ನೀವು ಯಾವ ರೀತಿ ಸ್ವೀಕಾರ ಚಾಲೆಂಜ್ ಮಾಡ್ತೀರಾ? ಅದು ಶಾಸಕರಿಗಾದರೆ ತಾವು ಮೀಡಿಯಾದಲ್ಲಿ ನೋಡಿರ್ತೀರ, ಅವರು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಮೇಲ್ಮನವಿ ಹಾಕಿದ್ದಾರೆ. ಚೀಮಲ್ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಶಾಸಕ ಸುಬ್ಬಾರೆಡ್ಡಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ನಾಮಪತ್ರದಲ್ಲಿ ಇರುವ ಸಣ್ಣ ಪುಟ್ಟ ದೋಷಗಳ ಆಧಾರಿತವಾಗಿ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿ ಶಾಸಕರು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಬಿಂಬಿಸಲು ಹೊರಟಿರುವ ಬಿಜೆಪಿಯ ಮುನಿರಾಜು ತಮ್ಮ ನಡೆಯನ್ನ ಬದಲಾಯಿಸಿಕೊಳ್ಳಬೇಕು. ಬಾರ್ ಅಂಡ್ ರೆಸ್ಟೋರೆಂಟ್, ಹೋಟೆಲ್ ಸೇರಿ ನೂರಾರು ವ್ಯಾಪಾರಗಳು ಮಾಡುತ್ತಿರುವ ಶಾಸಕರ ವ್ಯವಹಾರಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದು ವ್ಯಾಪಾರ ವಹಿವಾಟಿನಲ್ಲಿ ಸಣ್ಣ ಪುಟ್ಟ ದೋಷಗಳು ಇರುತ್ತವೆ. ಆದರೆ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿರುವುದನ್ನೇ ತನ್ನ ಸಾಧನೆ ಎಂಬಂತೆ ಬಿಂಬಿಸಿಕೊಂಡು ನಮ್ಮ ನಾಯಕರಾದ ಸುಬ್ಬಾರೆಡ್ಡಿ ವಿರುದ್ಧ ಅಪಪ್ರಚಾರ ಮಾಡಿದ್ರೆ ಸಹಿಸಿಕೊಳ್ಳಲು ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧರಿಲ್ಲ ಎಂಬುದನ್ನ ಮರೆಯಬೇಡಿ ಎಂದು ಬಿಜೆಪಿಯ ಸಿ ಮುನಿರಾಜುಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂದು ಒಂದು ಅಂಗಡಿನೇ ಇರೋದು, ನಂದು 25-30 ಅಂಗಡಿ ಇಲ್ಲ. ಆದರೆ ಅದು ಅಚಾತುರ್ಯ ಆಗಿದೆ, ತಪ್ಪಾಗಿಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ತಪ್ಪಾಗಿದೆ, ಆ ತಪ್ಪಿಗೆ ತಿದ್ಕೊಳ್ಳೋ ಒಂದು ಅವಕಾಶನ ನಮ್ಮ ಸಂವಿಧಾನ ಇದೆ.
ಅದೇ ತಪ್ಪಾಗ್ಬಿಟ್ರೆ ಗಲಗಾಕ್ಬಿಡ್ತಾರೆ, ಶಿಕ್ಷೆ ಕೊಟ್ಬಿಡ್ತಾರೆ ಅನ್ನೋ ಒಂದು ಭಾವನೆಗಳಲ್ಲಿ ಅವರು ಇದ್ದಾರೆ. ದಯವಿಟ್ಟು ತೆಗೆದಾಕಿ ಅದನ್ನು. ನಾವೆಲ್ಲರೂ ಕೂಡ ಸಂವಿಧಾನ ಅದ ಅಡಿಯಲ್ಲಿ ನಾವು ರಾಜಕೀಯ ಮಾಡ್ತಾ ಇದ್ದೀವಿ, ವ್ಯವಹಾರಗಳು ಮಾಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ ಆ ಸಂವಿಧಾನ ಬರೆದಿದ್ದಾರೆ, ನಮಗೆ ಆ ಹಕ್ಕುಗಳು ಕೊಟ್ಟವ್ರೆ, ಅದರ ಅಡಿಯಲ್ಲಿ ನಡೀತಾ ಇರೋದು. ಆದರೆ ಇವರು ಸಂವಿಧಾನವನ್ನೇ ತಿದ್ದೋ ಪರಿಸ್ಥಿತಿಯಲ್ಲಿ ಇವರಿದ್ದಾಗ ಇವರಿಂದ ಏನು ನಿರೀಕ್ಷೆ ಮಾಡ್ಬೋದು ಹೇಳಿ? ನಮ್ಮ ತಾಲೂಕಾಗಲಿ, ನಮ್ಮ ರಾಜ್ಯಕ್ಕಾಗಲಿ, ನಮ್ಮ ದೇಶಕ್ಕಾಗಲಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಇದು ಬಾಗೇಪಲ್ಲಿ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆ. ಇಲ್ಲಿ ಯಾವುದು ನಮಗೆ ವಿರೋಧ ಪಕ್ಷಗಳು ಯಾವುದು ಕೂಡ ಲೆಕ್ಕಕ್ಕಿಲ್ಲ. ನಾವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಇಲ್ಲೆಲ್ಲ ಸೇರಿದ್ದಾರೆ. ಇವತ್ತು ಅವ್ರ ಅಭಿಮಾನಿಗಳಾಗಿ ಅವ್ರ ಕಾರ್ಯಕರ್ತರಾಗಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ, ಮುಖಂಡರಾಗಿ ಎಲ್ಲರೂ ಸೇರಿ ಇವತ್ತು ನಾವು ಸುಬ್ಬಾರೆಡ್ಡಿ ಅನ್ನೋದು ಬೇರೆ ತುಂಬ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ ರೆಡ್ಡಿ, ಪಿ ಮಂಜುನಾಥ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಬಿವಿ ವೆಂಕಟರಮಣ, ಎವಿ ಪೂಜಪ್ಪ, ಎ ಶ್ರೀನಿವಾಸ್, ಲಕ್ಷ್ಮೀ ನರಸಿಂಹಪ್ಪ, ರಿಜ್ವಾನ್ ಸಾಬ್ ಮತ್ತಿತರರು ಇದ್ರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಸಬ್ಸಿಡಿ ಕೊಡ್ತಾರೆ. ನಾವು 72,000 ಕೋಟಿ ಸಾಲ ಮನ್ನಾ ಮಾಡಿದ್ಮೇಲೆ ಇಲ್ಲಿವರೆಗೂ ರೈತರಿಗೆ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಇಲ್ಲಿವರೆಗೂ ಅವ್ರು ಮಾಡಲಿಲ್ಲ. ಇದೇ 23ರಂದು ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಕೆಎಚ್ ಮುನಿಯಪ್ಪ ಅಧ್ಯಕ್ಷತೆಯಲ್ಲಿ ಕನ್ನಮಂಗಲ ಗೇಟ್ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ನೆಮ್ಮದಿಯಾಗಿ ಕಟ್ಟಕಡೆಯ ವ್ಯಕ್ತಿ ಜೀವನ ನಡೆಸಲು ಕಾಂಗ್ರೆಸ್ ಸರ್ಕಾರ ತಂದ ಯೋಜನೆಯನ್ನ ಬದಲಾಯಿಸುವ ಕೆಲಸ ಹಾಗೂ ಅದರ ಹೆಸರನ್ನು ಬದಲಾಯಿಸಿ ದಾರಿ ತಪ್ಪಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಬಿಜೆಪಿ ಒಂದು ಹೊಸ ಕಾರ್ಯಕ್ರಮ ಮಾಡಲು ಆಗಲಿಲ್ಲ. ರೈತರಿಗೆ ಸಾಲ ಮನ್ನಾ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ವಿನಃ ಇವರು ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ. ಜನರ ಮನಸ್ಸಿನಲ್ಲಿ ಜಾತಿ ಎಂಬ ವಿಷಬೀಜ ಬಿತ್ತುವ ಕಾರ್ಯ ಮಾಡುತ್ತಿದೆ. ಆದ್ದರಿಂದ ಕೇಂದ್ರ ಬಿಜೆಪಿ ಸರ್ಕಾರ ಮನರೇಗಾ ಹೆಸರನ್ನ ತೆಗೆದಿರುವ ವಿರುದ್ಧ ಪ್ರತಿಭಟಿಸಲು 23ರಂದು ಚಿಕ್ಕಬಳ್ಳಾಪುರಕ್ಕೆ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದು, ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಎಂದು ಕರೆ ನೀಡಿದ್ದಾರೆ. ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಲಕ್ಷಾಂತರ 15 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಮನ್ನಾ ಮಾಡ್ತಾರೆ. ಅವ್ರಿಗೆ ಏನ್ ಬೇಕು ಸಬ್ಸಿಡಿ ಕೊಡ್ತಾರೆ. ನಾವು 72,000 ಕೋಟಿ ಸಾಲ ಮನ್ನಾ ಮಾಡಿದ್ಮೇಲೆ ಇಲ್ಲಿವರೆಗೂ ರೈತರಿಗೆ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಇಲ್ಲಿವರೆಗೂ ಅವ್ರು ಮಾಡಲಿಲ್ಲ. ನನ್ನೊಂದು ರೈತರ ಕಷ್ಟ ಏನಿದೆ, ಅವರ ಬದುಕು ಏನಾಗಿದೆ, ಅವ್ರಿಗೆ ಏನ್ ಶಕ್ತಿ ತುಂಬಬೇಕು ಅಂತ ಮಾಡಿ 6,000 ರೂಪಾಯಿ ಹಾಕ್ತಾರೆ. ಅದರಲ್ಲಿ ಸಾಲ ಇರಲ್ಲ, ಮನೆಗೂ ಮುಟ್ಟಲ್ಲ, ಅಲ್ಲೆಲ್ಲೇ ಖರ್ಚಾಗುತ್ತೆ. ಒಂದು ನಿರ್ದಿಷ್ಟವಾದ ಕಾರ್ಯಕ್ರಮ ಆಯ್ತು, ನಿಮಗೆ ಈ ಸಾಲ ಮನ್ನಾ ಮಾಡಿ, ಬಡ್ಡಿ ಮನ್ನಾ ಮಾಡಿ, ಅಥವಾ ಇಂಥ ಶಾಶ್ವತವಾದ ಕಾರ್ಯಕ್ರಮ ಕೊಡ್ತೀವಿ ಹೇಳಕ್ಕಾಗಲಿಲ್ಲ. ದುರಾದೃಷ್ಟ ಜಾತಿ ಹೆಸರಿನಲ್ಲಿ ಭೂಮಿಗಳನ್ನು ಮಾಡಿ ಜನರ ಮನಸ್ಸಲ್ಲಿ 50-60-70 ವರ್ಷದಿಂದ ಭಾವನೆಗಳೇ ಎಲ್ಲ ಒಟ್ಟಿಗೆ ಅಣ್ಣತಮ್ಮದರಾಗಿ ಹೋಗ್ತಿತ್ತು. ಭಾರತ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಹೆಸರೇ ಇಲ್ಲ. ಎಲ್ಲ ನಾವು ಭಾರತೀಯರಿಗೆ ಒಟ್ಟಿಗೆ ಗಾಂಧೀಜಿ ಜೊತೆ ಎಲ್ಲ ಇವನ್ನ ದಾರಿ ತಪ್ಪಿಸಬೇಕು, ಗಾಂಧಿಯ ಸಂಸ್ಕರಿಸಬೇಕು, ಸ್ವಾತಂತ್ರ್ಯ ಮಾಡಿದ್ದಾಗೆ ತಪ್ಪಿಸಬೇಕು, ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಎಚ್ಚೆತ್ತುಕೋಬೇಕು. ಅನಿವಾರ್ಯವಾಗಿ ಜನರಿಗೆ ತಿಳಿಸಬೇಕು, ಸಾಮಾನ್ಯ ಜನರಿಗೆ ಮುಗಿಸಬೇಕು. ನಾವೇನೇನು ಮಾಡಿದ್ದೀವಿ, ನಮ್ಮ ಯೋಜನೆಗಳೇನು, ಕೇಂದ್ರ ಸರ್ಕಾರದಲ್ಲಿ ನಮ್ಮನ್ನು ಮಾಡಿದ್ದೇವೆ, ರಾಜ್ಯ ಸರ್ಕಾರದಲ್ಲಿ ಏನೇನು ಕೊಡ್ತಾ ಇದ್ದೀವಿ, ಇವೆಲ್ಲವನ್ನು ಮನದಟ್ಟಾಗೋತರ ಪಂಚಾಯತ್ ಲೆವೆಲ್ನಲ್ಲಿ ಮುಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಇವತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಬರ್ತಾರೆ ಮತ್ತು ಕೆಸಿ ಬರಬಹುದು. ಸಭೆಯಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯ ಪ್ರಸನ್ನಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಸೇರಿದಂತೆ ಮತ್ತಿತರರು ಇದ್ರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ.
ನಾನು ಎಲ್ಲ ಯೂತ್ಸ್ ಜೊತೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅಟೆಂಡ್ ಮಾಡಬೇಕು. ಎದ್ದೋಗ ಮೇಲಾಗಿ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಒಳ್ಳೆ ಅಪಾರ್ಚುನಿಟೀಸ್ ಕೂಡ ಸಿಗುತ್ತೆ. ಫೆಬ್ರವರಿ 21ರಂದು ಶಿಡ್ಲಘಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ. ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಯೋಜನೆ. ಶಿಡ್ಲಘಟ್ಟ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ದಿನಾಂಕ 21/2/2026ರಂದು ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು, ಇದನ್ನು ಯುವಕ ಯುವತಿಯರು ಸದುಪಯೋಗ ಪಡಿಸಿಕೊಳ್ಳುವಂತೆ ಎಸ್ಪಿ ಕುಶಾಲ್ ಚೌಕ್ಸೈ ಅವರು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಲ್ಘಟ್ಟದಲ್ಲಿ 21 ಫೆಬ್ರವರಿ 2026 ಶನಿವಾರ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳೆ ಆಯೋಜನೆ ಆಗ್ತಾ ಇದೆ. ಇದು 3ನೇ ಬಾರಿ ಈ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದಾರೆ. ಅವರು ಮೊದಲೇ ಕೂಡ ತುಂಬ ಯಶಸ್ವಿಯಾಗಿ ಈ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಈ ಬಾರಿ ಕೂಡ ನಾನು ಎಲ್ಲ ಯೂತ್ಸ್ ಜೊತೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅಟೆಂಡ್ ಮಾಡಬೇಕು. ಎದ್ದೋಗ ಮೇಲಾಗಿ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಒಳ್ಳೆ ಅಪಾರ್ಚುನಿಟೀಸ್ ಕೂಡ ಸಿಗುತ್ತೆ. ನಮ್ಮ ಕಡೆಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಕೂಡ ನಾವು ಎಲ್ಲ ಸಹಕಾರ ಕೊಡ್ತೀವಿ. ಜೊತೆಗೆ ನಮ್ಮ ಕಡೆಯಿಂದ ಕೂಡ ಏನು ಸಪೋರ್ಟ್ ಬೇಕು ಅದು ಸಪೋರ್ಟ್ ಕೊಟ್ಟು ಏನು ಗೈಡೆನ್ಸ್ ಬೇಕು ಅದು ಗೈಡೆನ್ಸ್ ಕೊಡ್ತೀವಿ ಈ ಕೆಲಸಕ್ಕೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಅಸಿಂಧು ವಿಚಾರ. ಬಿಜೆಪಿ ಮುಖಂಡರ ಸಂಭ್ರಮಾಚರಣೆ ಕಿಡಿಕಾರಿದ ಕಾಂಗ್ರೆಸ್ ಮುಖಂಡರು. ರಾಜ್ಯ ಶಾಸಕರ ವಿದೇಶ ಪ್ರವಾಸ ವಿಚಾರ. ಇದು ರಾಜಕೀಯ ಉದ್ದೇಶದ ಪ್ರವಾಸ ಅಲ್ಲ, ಸಚಿವ KH ಮುನಿಯಪ್ಪ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ನೇಮಕಾತಿ ಆದೇಶ ಪತ್ರಗಳ ವಿತರಣೆ. ಇದು ಸರ್ಕಾರದ ಮಹತ್ವದ ಹೆಜ್ಜೆ, ಹರ್ಷ ವ್ಯಕ್ತಪಡಿಸಿದ ಸಚಿವ MC ಸುಧಾಕರ್. ಗೊಂದಲಕ್ಕೀಡಾದ ಡೈರಿ ಚುನಾವಣೆ. ಕಣ್ಣಿಲ್ಲದ ವ್ಯಕ್ತಿಯಿಂದ ಅಡ್ಡ ಮತದಾನದ ಆರೋಪ. ಕಾಂಗ್ರೆಸ್ KHP ಬಣಗಳ ನಡುವೆ ಮಿತಿಮೀರಿದ ವಾಗ್ವಾದ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.